ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಫುಲ್ ಸಣ್ಣ ಮಳೆ ಬರಾಕತ್ತೈತ್ರಿ ಇವತ್ತು ಫುಲ್ಲ ಸಣ್ಣ ಮಳೆ ಬರಾಕತ್ತೈತಲ್ರಿ. ಅದು ಸಲುವಾಗಿ ರಂಗೋಲಿ ಹಾಕಿನ್ರಿ, ಬಾಗ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಅಂಗಳ ಕಸ ಗುಡ್ಸೀನಿ. ಎಲ್ಲ ಮನೆಯನ್ನು ಕಸ ಗುಡ್ಸೀನಿ ನೋಡ್ರಿ. ಇನ್ನು ಬಟ್ಟೆ ಯಾರೇ ಇಲ್ಲ ನೋಡ್ರಿ. ನೀವು ಸಣ್ಣಗೆ ಹತ್ತೆ ಬಿಟ್ಟೈತ್ರಿ, ಜೋರ ಹೊಡೋದಿನ ಬಿಸಿಲು ಬಿದ್ರೆ ಏನೋ ಕೆಲಸ ಮಾಡ್ಬೋದ್ರಿ ನೋಡಿ. ಸಣ್ಣ ಜಿಟಿ 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 ಮಳೆ ರೀ. ಛತ್ರಿ ಎಷ್ಟು ಉಪಯೋಗ ನೋಡ್ರಿ. ಇವಾಗ ನಾವೊಂದು ಸರು ಬಂದು ಕೇಳಿ ಹಾಲು ಕಸಕ್ಕೆ ಇಟ್ಟೀನಿ ಗ್ಯಾಸಿ ಮ್ಯಾಗ. ಇನ್ನೊಂದು ಸ್ವಲ್ಪ ಹಾಲಿದ್ದು ಇನ್ನು ಬಾಂಡೆ ತಿಕ್ಕಿಲ್ಲ ನೋಡ್ರಿ. ನಾ ಬಾಂಡೆ ತಿಕ್ಕೋಬೇಕು, ಕೆಲಸ ಭಾಳ ಐತೆ ಬರ್ರಿ. ಇವತ್ತು ಮಳಿನೇ ಐತೈತ್ರಿ, ಸಣ್ಣಗ ಮಳೆ ಆಗಿಲ್ಲ ತಿಕ್ಲಿ ಅಂತ ತಿಕ್ಲಿಲ್ಲ ನೋಡ್ರಿ. ಬಾಂಡೆ ಮನೆ ತೊಳಿಬೇಕಾಗಿತ್ತು ರೀ. ಇವತ್ತು ಆಯ್ತಾರಲ್ಲ, ಮನೆ ತೊಳಿಬೇಕಾಗಿತ್ತು. ಮೊನ್ನೆ ಕತ್ತಲ್ ರಾತ್ರಿ ಮೊನ್ನೆ ಶುಕ್ರವಾರ ತೊಳೆದೀನಿ. ಬಂಡೆ ಜುನು 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 ಹಾಕತ್ತಾವ್ರಿ. ಅದಕ್ಕೆ ದೇವ್ರ ಮನೆ ತೊಳ್ಕೊಂಡು ಪೂಜೆ ಮಾಡಿದ್ರಾತು, ಜಾಕ ಮಾಡಿ ದೇವ್ರ ಮನೆ ತೊಳ್ಕೊಂಡು ಪೂಜೆ ಮಾಡಿದ್ರಾತು ಅಂತೇಳಿ ಮನೆ ಏನು ತೊಳಿಲಿಲ್ಲ ನೋಡ್ರಿ. ಮನೆ ದೇವ್ರ ಮನೆ ಒಂದೇ ತೊಳ್ಕೊತೀನಿ ರೀ. ನಿನ್ನೆ ಇದೊಂದು ಮೊನ್ನೆ ಹೊಲ್ದಿನಿ ರೀ. ಇದು ನಿನ್ನೆ ಮುಗ್ಸೀನಿ ರೀ. ಬ್ಲೌಸ್ ಸ್ಟಿಚಿಂಗ್ ಒಂದೇ ಮುಗ್ಸೀನಲ್ರಿ ನಿನ್ನೆ. ನಾವು ಹೊಲಿಬೇಕು ರೀ. ಇವತ್ತು ಚಪಾತಿ ಮಾಡಬೇಕು ಬರ್ರಿ. ಬಟ್ಟೆ ಅರೇ ಇಲ್ಲ ನೋಡ್ರಿ. ಹಿಂಗೆ ಸಣ್ಣ ಮಳೆ ಹತ್ತಿರಿ ಏನು ಬಟ್ಟೆ ಆಡ್ತಾವ್ರಿ, ಏನು ಬಿಡ್ತಾವೆ. ಏನು ಮಾಡಾಕತ್ತೀರಿ ಅದಿಬ್ರು? ಹಾಂ ಬರ್ರಿ, ಅಲ್ಲಿ ಮಳೆ ಬರಾಕತ್ತೈತಿ, ಜೋರಾಕತ್ತಾವ. ಹಾಂ ಹಸಿ ತೊಂಬ ಹಾಕವ. ತೊಂಬ ಹಸಿ ತೊಂಬ. ಅವ್ರು ಎದ್ದಾರಿಲ್ಲ ಅಂತ ನೋಡಕ್ಕೆ ಬಂದೀನಿ ರೀ ನಾನು. ಎದ್ದು ಕುಂತಾರೆ ನೋಡ್ರಿ ಅವರು. ಮಳೆ ಬರಾಕತ್ತೈತಿ, ತಗಡು ಸೋರ್ತಾವು ಮ್ಯಾಗ. ಎಲ್ಲ ಜಂಗ್ ನಟಾವ್ರಿ, ತಗಡುಗಳು ಸೋರ್ತಾವೆ ನೋಡ್ರಿ. ಏನು ಮಾಡೋದು, ಮನೆ ಹಿಂಗೈತೆ ನೋಡ್ರಿ. ನೋಡ್ರಿ ಗಾಡಿ ಬಿಟ್ಟು ತಿಂದಿರಮ್ಮ. ನೋಡ್ರಿ ಶ್ರಾವಣಿದು ಶ್ರವಣಕುಮಾರ್ದು ಜಾಕ್ ಆಗೈತೆ. ಶ್ರವಣಕುಮಾರ್ ಹೆಂಗೆ ನಿಂತ ನೋಡ್ರಿ, ಅಡ್ಡು ಕಿಸ್ತಾ ಕೈ ಹಾಕಿ. ಶ್ರವಣಕುಮಾರ ಹಾಯ್ ಹೇಳಪ್ಪಾಜಿ. ಶ್ರವಣಿ ಹಾಯ್ ಹೇಳಮ್ಮ. ಶಾಲೆಗೆ ಸ್ಕೂಲ್ಗೆ ರಜಾನ ನೋಡ್ರಿ. ಅಕ್ಕಿ ಎಲ್ಲರೂ ಮೊಬೈಲ್ ಚುಚ್ಚುವಂದಾನು ಅಂತ ಕೇಳ್ತೀರಿ. ಈ ಥರ ಆಗೈತೆ ನೋಡ್ರಿ. ಕಚ್ಚು ಬಿದ್ದಂಗೆ ಆಗೈತೆ. ಅದು ಕಾಣುತ್ತೋ ಇಲ್ಲ ಕ್ಯಾಮ್ರಾದ ಅಷ್ಟೊಂದು ನೋಡ್ರಿ. ಕಚ್ಚು ಬಿದ್ದಂಗೆ ಆಗೈತೆ. ಅದಕ್ಕೆ ಸುಣ್ಣ ಹಚ್ಚಿದ್ದು ಒಣಗೈತೆ ನೋಡ್ರಿ. ಇವಾಗ ಬರ್ರಿ ಬರ್ರಿ ಊಟ ಮಾಡಕ್ಕೆ ಬರ್ರಿ. ದೇವ್ರಿಗೆ ಹೋಗ್ಬೋದು ಶ್ರಾವಣಿ. ನೀನು ಶ್ರಾವಣಿ ದೇವ್ರಿಗೆ ಹೋಗ್ಬೇಡ್ರಿ. ನಾನು ಚಪಾತಿ ಮಾಡ್ತೀನಿ ರೀ. ಚಪಾತಿ ಮಾಡ್ಬೇಕಂತ ಇಟ್ಟೋಗಿ ಕೂತೀನಿ ರೀ. ಹೆಸ್ರುಕಾಳು ಪಲ್ಯ ಮಾಡೀನಿ ರೀ. ಚಪಾತಿ ಮಾಡ್ತೀನಿ. ನಾಷ್ಟ ಏನು ಮಾಡಲ್ರಿ ಭಾಳನು ಮಾಡೋದು ಪಲ್ಯ ರೊಟ್ಟಿ. ಇವತ್ತು ರೊಟ್ಟಿ ಮಾಡಲ್ಲ, ಚಪಾತಿ ಮಾಡಕತ್ತೀನಿ ರೀ. ನೀರು ನನಗೆ ಜಾಕ ಮಾಡ್ಬೇಕಾಗೈತೆ. ಅವ್ರಿಗೆ ಚಪಾತಿ ಮಾಡಿಕೊಟ್ಟು ನಾ ಜಾಕ ಮಾಡಿ ಪೂಜೆ ಅದು ಲೇಟ್ ಆಗತ್ತೆ ರೀ. ನಮ್ಮ ಅಡುಗೆ ದೇವ್ರ ಮನೆ ಒರ್ಸ್ಕೊಂಡು ಪೂಜೆ ಮಾಡ್ಕೊಂಡು ಕಡುಬು ಮಾಡ್ಬೇಕಲ್ರಿ ಇವತ್ತು ಹುಣ್ಣಿಮೆ. ಅದಕ್ಕೆ ದೇವ್ರ ಪೂಜೆ ಅಡುಗೆ ದೇವ್ರ ಮನೆ ತೊಳ್ಕೊಳೋದು ಕಡುಬು ಮಾಡಿ ಎಡೆ ಹಿಡಿಬೇಕು ರೀ. ಆಮೇಲೆ ಅವ್ರಿಗೆ ಮೂಡಿಗೆ ಊಟಕ್ಕೆ ಮಾಡಿಕೊಟ್ಟು ಆಮೇಲೆ ಜಾಕ ಮಾಡಿ ಎಡೆ ಮಾಡ್ಕೊಂಡ್ರೆ ಅದು ಮಾಡೀನಿ ರೀ. ನೋಡೋಣ್ರಿ ಏನಾಗುತ್ತೆ ನಿಮ್ಗೂ ಶೇರ್ ಮಾಡ್ತೀನಿ ಬರ್ರಿ. ಇವಾಗ ಜಾಕ ಹಾಕು ಮನೆ ತೊಳೆದಿನಿ ರೀ. 12 ಗಂಟೆ ಆಗೈತೆ ಟೈಮು. ಜಾಕ ಪೂಜೆ ಮನೆ ತೊಳೆದು ಒಗ್ಯಾನ ಬಾಂಡಿ ಎಲ್ಲ ಕೆಲಸ ಮುಗಿದೈತೆ ನೋಡ್ರಿ. ಊಟ ಮಾಡ್ಬೇಕು ರೀ. ಯಾಕಂದ್ರೆ ಚಪಾತಿ ಮಾಡೋಣ ಹಂಗೆ ಮನೆ ತೊಳ್ಕೊಂಡೇನಿ ರೀ. ಬೇಷ್ ಆಗಿಲ್ಲ ಅದು ಆಯ್ತಾರಲ್ಲ ಇವತ್ತು ಮನೆದು ವಾರ ತೊಳೆದ್ರೆ ಆತ ಅಂತೇಳಿ ತೊಳೆದು ನೋಡಿ ಮನೆ ತೊಳ್ಕೊಂಡು ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಜಾಕ ಮಾಡಿ ಪೂಜೆ ಮಾಡಿ ಇವಾಗ ಮತ್ತೆ ಜಾಯ್ನ್ ಆಗಿ ನೋಡ್ರಿ ವ್ಲಾಗ್ ಚಲೋ ಮಾಡೀನಿ ರೀ. ಬರ್ರಿ ಇವಾಗ ಊಟ ಮಾಡ್ತೀನಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ಕೆಲಸ ಭಾಳ ಐತ್ರಿ. ಯಾಕಂದ್ರೆ ಊಟ ಕೆಲಸ ಮಾಡ್ಕೊಂಡು ಮತ್ತೆ ವ್ಲಾಗ್ ಚಲೋ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಗಾಡ್ರಿ ಬಟ್ಟೆ ಅಲ್ಲೇ ಸಜ್ಜದ ಒಣಾಕೀನಿ ರೀ. ಬರ್ರಿ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ಒಂದು ಬ್ಲೌಸು ಟಿಚಿಂಗ್ ಮಾಡೀನಿ. ಇವಾಗ ಕರೆಂಟ್ ಹೋಗ್ಯಾವ. ಇನ್ನೊಂದು ಬ್ಲೌಸ್ ಬಿಳಿದೊಂದು 3 ಕಟ್ ಮಾಡೀನಿ ರೀ. 2 ಬ್ಲೌಸ್ ಟಿಚಿಂಗ್ ಯಾವ ಬಿಳಿದೊಂದು ಟಿಚಿಂಗ್ ಮಾಡ್ಬೇಕಂದೆ. ಕರೆಂಟೂ ಹೋಗ್ಯಾವ್ರಿ. ಅಲ್ಲಿ ಕಾಣ್ತಿರ್ಬೇಕು ರೀ. ಹಟ್ಟಿ ಮ್ಯಾಗ ಒಂದು ಹೊಲ್ದಿಟ್ಟು ನೋಡ್ರಿ. ತಳಗದ ಆಳ್ತಿ ಜಂಪರ್ ನೋಡ್ರಿ. ಬೆಳೆದು ಹೊಲಿಬೇಕು ರೀ. ಶ್ರಾವಣಿಗೆ ಒಂದಿಷ್ಟು ಓದಿಸಿದ್ರಾತು. ಇವತ್ತು ಸಂಡೇ ಐತೆ ಕರೆಂಟೂ ಹೋಗ್ಯಾವ ಅಂತೇಳಿ ಓದ್ಸಾಕತ್ತೀನಿ ರೀ. ಅವರು ನಿನ್ನೆ ಬಜ್ಜಿ ತಿಂದಾರ. ಇವತ್ತಿನಾಗ ಮತ್ತೆ ಬಜ್ಜಿ ಅನ್ನಕತ್ತ ನೋಡ್ಬೇಕು ರೀ. ಮಾಡಬೇಕು ಚಾ ಬಜ್ಜಿ. ತನ್ನ ಹವಾ ಐತಲ್ರಿ. ತಲೆ ಒಂದು ಹೊಡ್ಯಾಕತ್ತೈತ್ರಿ. ನೋಡೋಣ ಏನೇನಾಗುತ್ತೆ. ಇವಾಗ ಆಕೆ ಅಭ್ಯಾಸ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಇದೊಂದು ಬ್ಲೌಸ್ ಇವತ್ತು ಟಿಚಿಂಗ್ ಮಾಡಿದೆ. ಉಕ್ಸ್ ಹಚ್ಚೀನಿ ರೀ. ಕೈವಲ್ಲಿ ಮಾಡೀನಿ. ಇದು ರೆಡಿ ಆಯ್ತು. ಇನ್ನು 2 ಅದಾವ ರೀ. ಕೈವಲ್ಲಿಗೆ ಉಕ್ಸ್ ಹಚ್ತೀನಿ ರೀ. ಮತ್ತು ಇವೆರಡು ಉಕ್ಸ್ ಹಚ್ಚಿ ಕೈವಲ್ಲಿಗೆ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಅವರು ಈ ಸದ್ದ ಅವಕ್ಕೂ ಹಚ್ಚಿಬಿಡ್ತಿದ್ದೀನಿ ರೀ. ಹಂಗೆ ಬಜ್ಜಿ ಅನ್ನಕತ್ತಾರಿ. ಒಂದಿಷ್ಟು ತಲೆ ಹೊಡ್ಯಾಕತ್ತೈತೆ. ಚಹಾ ಮಾಡ್ಕೋಬೇಕನ್ನೆಲ್ಲ ಮಾಡ್ಕೊಂಡಿಲ್ಲ. ಇದಕ್ಕೆ ಹಚ್ಕೊತ ಕುಂತೆ
ಒಂದು 4 ಬಜ್ಜಿ ಮಾಡಿಕೊಟ್ಟವ್ರಿಗೆ ಚಹಾ ಮಾಡ್ಕೊಂಡು ಕುಡಿದ್ಕೇರಿ ಹಚ್ಕೋತ ಕುಂದಿರ್ತೀನಿ ನೋಡಿರಿ. 5 ಗಂಟೆ ಆಗೋ ಟೈಮು ಮತ್ತು ಲೈವ್ ಬರ್ಬೇಕು ರೀ. ಬರೀ 5 ಗಂಟೆಗೆ ಲೈವ್ ಬರ್ತೀನಿ. ದಿನ ಬರ್ರಿ, ಸಪೋರ್ಟ್ ಮಾಡಿ ಎಲ್ಲರೂ. ಸಂಜೆ 5 ಗಂಟೆಗೆ ಬರ್ತೀನಿ ನೋಡಿ ನಾನು ಲೈವಿಗೆ. ಗೊತ್ತಿಲ್ಲರು ಹೇಳಕತ್ತೀನಿ ರೀ, ಗೊತ್ತಿದ್ದವ್ರು ಬಂದು ಜಾಯಿನ್ ಆಗಿರ್ತಾರೆ. ಬರೀ ಒಳ್ಳೆ ಬಂದು ಹಚ್ತೀನಿ. ಬರೀ ಇದೊಂದು ಕ್ಲಿಯರ್ ಆತ್ರಿ ಜಂಪರ್. ಇವತ್ತು ಹೊಲ್ದಿನಿ, ಇವತ್ತು ಕ್ಲಿಯರ್ ಆಗೈತೆ ರೀ. ಇದು ಮೊನ್ನೆ ಹೊಲ್ದ್ರಿ, ಇದು ಇನ್ನೇ ಹೊಲ್ದೀನಿ. ಕರೆಂಟ್ ಇವಾಗ ಬಂದು ನೋಡಿರಿ ಕರೆಂಟು ನೋಡಿರಿ. ಒಂದು 4 ಬಜ್ಜಿ ಮಾಡಿದ್ದೀನಿ ರೀ. ಶ್ರವಣಕುಮಾರ್ ತಿನ್ನಾಕತ್ತಾರೆ ನೋಡಿರಿ. ಸಿಗಾಕೊಂಡ್ರೆ ಸಿಗಾಕೊಂಡು ತಿನ್ಬೇಕಮ್ಮ. ಬರ್ರಿ, ನಾನು ಒಂದು ಸ್ವಲ್ಪ ತಿನ್ನೋಯ್ತಲ್ಲ ಚಹಾ ತೊಗೊಂಡೆ. ಮಮ್ಮಿ ನೀ ಯಾರು ತಿನ್ನಂತ ಕೊಟ್ರಿ ಅವರು. ಬಜ್ಜಿ ಹಚ್ಚೋಲಿ ತಿನ್ನಬಾರ್ದು, ದಪ್ಪ ಅದೀನಿ. ಏನು ಮಾಡಕ್ಕೆ, ಬಜ್ಜಿ ಅಂದ್ರೆ ನನ್ನ ಪಂಚಪ್ರಾಣ ರೀ. 2 ತಿಂದು ಚಹಾ ಕುಡಿದು ಮತ್ತೆ ಸಿಗ್ತೀನಿ ನೋಡಿರಿ. ಲೈವ್ ಬರ್ಬೇಕ್ರಿ. ಇವಾಗ 2 ತಿಂದು ಚಹಾ ಕುಡಿದು 4:48 ಆಗೈತೆ ಟೈಮ್. 5ಕ್ಕೆ ಬರ್ತೀನಲ್ರಿ. ಇವತ್ತು ಚಹಾ ಕುಡ್ತೀನಿ ನೋಡಿರಿ. ಎಲ್ಲರೂ ಲೈವ್ ಒಳಗೆ ಚಹಾ ಅಂತ ಕೇಳ್ತೀರಿ. ಇವತ್ತು ಕುಡ್ದು ನೋಡಿರಿ. ಲೈವ್ ಒಳಗೆ ಇದ್ದೆ. ಲೈವ್ ಮುಗಿತೀರಿ. ಇವಾಗ 6 ಗಂಟೆ ಆಗೈತೆ ಟೈಮು. 2 ಕಜ್ಜಿ ಗುಂಡಿ ಮಾಡೋದವ್ರು ಮಾಡ್ತೀನಿ ರೀ. ಒಂದೇ ಮಾಡಿದೆ. ಲೈವ್ ಒಳಗೆ ಕಮೆಂಟು ಭಾಳ ಬರಾಕತ್ತು. ಅದ್ರಾಗೇನೆ ಬಟ್ಟೆ ಗಿರಿಯಕ್ಕೆ ಬಂದು ರೀ. ಬಟ್ಟೆ ಗಿರಿಯಕ್ಕೆ ಕೊಟ್ಟಿನಿ. ಪವಿತ್ರ ಸಿಸ್ಟರ್ ನೋಡಿರಿ. ಅವರು GST ಹಾಕ್ತಾರೆ ಸಿಸ್ಟರ್ ಅಂತ ಕೇಳಿ. ಇಲ್ಲ ಸಿಸ್ಟರ್, ಹುಬ್ಳಿ ಒಳಗೆ ಹಾಕ್ತಾರೆ GST. ಈ ಕಡೆ ಇಲ್ಲ ಸಿಸ್ಟರ್. ನಾನು ಹುಬ್ಳಿ ಒಳಗೆ GST ಹಾಕ್ತೀನಿ ಅಂದ್ರೆ ಆ ಕಡೆ ನಮ್ಮ ಕಡೆ ಹಾಕಲ್ಲ, ಹಾಕ್ಬೇಡ್ರಿ ಅಂದೆ. ಆದರೂ GST ಹಾಕಿ ಕೊಟ್ಟಿರಿ ಅವ್ರು ಬಟ್ಟೆ. ಈ ಕಡೆ ಚಡ್ಚನಾದ್ರು, ದೇವ್ರಪ್ಪರಿಗೆ, ಬಿಜಾಪುರ GST ಏನು ಹಾಕಲ್ಲ ಸಿಸ್ಟರ್. ಸೋಲಾಪುರ ಹಾಕಲ್ಲ GST ಗೊತ್ತಿಲ್ಲ ಸಿಸ್ಟರ್ ನನಗೆ. ನೋಡಿರಿ, ಇವು ನೆಟ್ ಜಂಪರ ತೋರಿಸಂದ್ರೆ ಒಬ್ಬರು ತೆಗ್ದೀನಿ ರೀ, ತೋರಿಸ್ತೀನಿ ನೋಡಿರಿ. ಇದ್ರ ಪೋಸ್ಟ್ರು ಇದು ನೋಡಿರಿ. ಸೀರೆ ಹೇಗದ ಅಂತ ಕಮೆಂಟ್ ಮಾಡಿರಿ ಪ್ಲೀಸ್. ಇವು 6 ಪೀಸ್ ತೆಗ್ದೇನು ರೀ. 4 ಮರ್ಯಾವು, ಇನ್ನೂ 2 ಮರ್ಯಾವು, ಇನ್ನೂ 4 ಅದ ನೋಡಿರಿ. ಇದು ಈ ಥರ ಐತೆ ನೋಡಿರಿ. ನೆಟ್ ಜಂಪರ್ ಬರ್ತಾವೆ. ಇದು ಈ ಥರ ಐತೆ ನೋಡಿರಿ ಸಿಸ್ಟರ್. ಇದು ಈ ಥರ ಐತೆ ನೋಡಿರಿ. ಅಷ್ಟು ಸೀರೆ ಮಸ್ತ್ ಅದಾವ್ರಿ, ಒಂದಕ್ಕಿಂತ ಒಂದು. 2 ಕಜ್ಜಿ ಗುಂಡಿ ಮಾಡಿಂದ ಸಿಗ್ತೀನಿ ನೋಡಿರಿ. ಬಟ್ಟೆ 1300 ವ್ಯಾಪಾರ ಆಗೈತೆ ರೀ. ಬರೀ 300 ರೂಪಾಯಿ ನನ್ನ ಕೈಯಾಗ ಬಂದವ್ರಿ. ಇನ್ನೂ 1000 ರೂಪಾಯಿ ಬಂದಿಲ್ಲ. ಆಮೇಲೆ ತಂದು ಕೊಡ್ತಾರೆ. ಆಮೇಲೆ ಅಷ್ಟು ಎತ್ತಿಟ್ಟು ಸಿಗ್ತೀನಿ ರೀ. ಬಟ್ಟೆ 2 ಕಜ್ಜಿ ಗುಂಡಿ ಮಾಡ್ಕೊಂಡು ಬಟ್ಟೆ ಎತ್ತಿಟ್ಟು ಸಿಗ್ತೀನಿ ರೀ. ಈ ಊಟ ಆಯ್ತು. ಶ್ರಾವಣಿದು ಊಟ ಆಗೈತಿ. ಶ್ರಾವಣಿನೂ ಉಣ್ಣಂಗೆ ಹಾಕೋತ ಅಂತ ನೋಡಿ ತಂದಿಡತ್ತಂತ. ಅದು ಇದು ಹೋಗೈತೆ ನೋಡಿರಿ ಸುಣ್ಣ. ಇವಾಗ ನೀವು ಊಟಕ್ಕೆ ಏನು ಮಾಡಿದ್ರಿ? ನಾವು ಊಟಕ್ಕೆ ಚಪಾತಿ, ಹೆಸ್ರುಕಾಳು ಪಲ್ಯ ಇತ್ತು. 15 ಉಂಡಿವ್ರಿ. ಮಧ್ಯಾಹ್ನ ಬಜ್ಜಿ ತಿಂದಿದ್ರಲ್ಲ ಶ್ರವಣಕುಮಾರ ಅವ್ರೇನೂ ಉಣ್ಲಿಲ್ಲ ರೀ. ನಾನೇ ಒಂದು ಚಪಾತಿ ಉಂಡೆ. ಒಂದು ಸ್ವಲ್ಪ ನೆಗಡಿ ಜೋರಾಗೈತೆ ನೋಡಿ. ನೆಗಡಿ ತಂಪಾವ ಐತಲ್ರಿ. ಶ್ರವಣಕುಮಾರ ಬಂದು ನೋಡಿರಿ. ವಿಡಿಯೋ ಚಾಲು ಮಾಡಿ ಸಾಕು ಶ್ರವಣಕುಮಾರ ಬಂದುಬಿಡ್ತಾನೆ. ನಾನು ಇವತ್ತು ಎಲ್ಲರೂ ಇದು ಎಡಿಟಿಂಗು ಅದು ಸರಿಯಾಗಿ ವಿಡಿಯೋ ಕಂಡಂಗಿಲ್ಲ ರೀ. ನಿಮ್ಗೆ ಅರ್ಥ ಆಗೈತೋ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ. ವಿಡಿಯೋ ಹಾಕಿನಲ್ಲ ಅದು ಅವರು ಕೈಯಾಗೊಮ್ಮೆ ಫೋನ್, ನಮ್ಮ ಕೈಯಾಗೊಮ್ಮೆ ಫೋನ್ ಆಗಿಬಿಡ್ತಾರೆ ರೀ. ಆ ಕಡೆ ಆಗಿ ಅದು ಆಗೈತೆ ರೀ. ಒಂದು ಸ್ವಲ್ಪ ಗೊತ್ತಿಲ್ಲ ಯಾವ ಟಿಪ್ಸ್ಗಳೆಲ್ಲ ಗೊತ್ತಾಗ್ತವೆ ನಿಮಗೆ ಅಂತೇಳಿ ಶೇರ್ ಮಾಡೀನಿ ರೀ. ನೋಡಿರಿ ಎಲ್ಲರೂ. ಅಕ್ಕ ನಿಮ್ಗೆ ಎಷ್ಟು ಒಳ್ಳೆಯ ಮನಸ್ಸು, ಹೋಗಿ ಅಲ್ಲಿ ಅವ್ರ ಮನೆಗೆ ಹೋಗಿ ಹೆಲ್ಪ್ ಮಾಡಿ ಬಂದಿಲ್ಲ ಅಂತ ಅನ್ನಕತ್ತೀರಿ. ಆ ಥರ ಏನಿಲ್ಲ ರೀ. ನಮ್ಗೆ ಎಷ್ಟು ಗೊತ್ತಿರ್ತೈತೆ ಅಷ್ಟು ಹೆಲ್ಪ್ ಮಾಡೋದು ನಮ್ಮ ಧರ್ಮ ರೀ. ಮಾಡಲೇಬೇಕು. ಇನ್ನೊಬ್ರಿಗೆ ಹೆಲ್ಪ್ ಮಾಡಲೇಬೇಕು. ಮನುಷ್ಯರಾಗಿ ಹುಟ್ಟಿಂದ ಹೆಲ್ಪ್ ಮಾಡ್ಲಿಕ್ಕಂದ್ರೆ ಭೂಮಿ ಮ್ಯಾಗ ಇದ್ರೆ ಏನು ಸ್ವಾರ್ಥ ರೀ. ನಮ್ಮ ಕೈಲಾದ್ರೆ ಹೆಲ್ಪ್ ಮಾಡಬೇಕು. ಆಗ್ಲಿಕ್ಕಂದ್ರೆ ಅವ್ರಿಗೇನು ಕಷ್ಟ ಕಷ್ಟ ಮಾತ್ರ ಕೊಡಬಾರ್ದು. ಏನೋ ಅವ್ರಿಗೇನು ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಆದ್ರೆ ಹೆಲ್ಪ್ ಮಾಡಬೇಕು. ಆಗ್ಲಿಕ್ಕೆ ಸುಮ್ಮನೆ ನಮ್ಮ ಪಾಡಿನಾಗ ಬಿದ್ದು ಬಿಡ್ಬೇಕು ನೋಡಿರಿ. ಇದು ಒಂದೇ ನಾನು ಅನ್ಕೊಂಡೀನಿ ರೀ. ನೀವು ಅದೇ ಥರ ಅನ್ಕೋರಿ, ಅದೇ ಥರ ಇರ್ರಿ ಎಲ್ಲರಿಗೂ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ. ಶ್ರವಣಕುಮಾರ ಬಾಯ್ ಹೇಳಪ್ಪಾಜಿ. ಗುಡ್ ನೈಟ್. ನೋಡಿರಿ ಶ್ರಾವಣಿ ಬಂದು ಗುಡ್ ನೈಟ್ ಹೇಳಕತ್ತಾರ ನೋಡಿರಿ. ನೀವು ಅಕ್ಕಿ ಶ್ರಾವಣಿ ಗುಡ್ ನೈಟ್ ಹೇಳ್ರಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಯೂಟ್ಯೂಬ್ ಫ್ಯಾಮ್ಲಿ ಬಾಯ್, ಗುಡ್ ನೈಟ್.